ಮಾದೇವಿ ನಿಮ್ಮ ಚಿರು ಹೆಂಡ್ತಿನ ಕರ್ಕೊಂಡು ಈ ಊರಿಗೆ ಬಂದವನಲ್ಲೇ ತಿರ್ಗಾ ಮನೆ ಬಿಡ್ಬೇಕು ಹಂಗಾದ್ರೆ ನೀವು. ಇವಾಗ ಕರ್ಕೊಂಡು ಬಂದೈದಾನೆ. ಅವಳು ಇವಾಗೆಲ್ಲ ಏನು ಹಳೆದೆಲ್ಲ ಏನು ಮನಸ್ನಾಗ ಇಕ್ಕಮ್ಮಕ್ಕೆ ಹೋಗ್ಬೇಡ್ರಿ ಅಂತಾಳೆ. ಅದು ಹೆಂಗೆ ಮನಸ್ನಾಗ ಇಕ್ಕೆಮ್ದಂಗೆ ಆಗುತ್ತಕ್ಕ. ನಮಗೆ ಹೊಲ ಮನೆ ಯಾತು ಇಲ್ದಂಗೆ ಎಲ್ಲ ಮಾರಿಸ್ತಾ ಎಲ್ಲ ಕಳಿಸ್ತಾ. ಏನು ಹಂಗೇನೆ ಅಲ್ಲ ಊರಿಗೆ ಹೋಗಿ ನಮ್ಮ ಅತ್ತೆ ಮಾಮೂನ ಇಬ್ಬರನ್ನು ಕಟ್ಟಾಕಿ ಕೊಂಡು ಬರ್ದಂಗೆ ಮಾಡಿ ಏನೇನೋ ಮಾಡಿ ಎಲ್ಲ ಅವಾಂತರ ಮಾಡಿಕ್ಕೇವ್ರಿ. ಅದಕ್ಕೇನೆ ಬನ್ನಿ ಅನಿಸ್ಕೊಂಡ್ರೆ ನನಗೆ ಹಂಗೆ ಬೊಲ್ಸಿಟ್ಟು ಬರುತ್ತೆ. ಅಲ್ಲ ನೋಡು, ನೀವು ಇಷ್ಟಿನ ಮನೆಯಾಗೆ ಕ್ಲೀನ್ ಮಾಡ್ಕೊಂಡೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡಿದ್ರಿ. ಇವಾಗ ನೋಡು ಎಲ್ಲನ ಬಂದು ನೆಟ್ಕಿರತ್ತಕ್ಕೆ ಒಕ್ಕೊಂಡಿದ್ದ. ಬರಲ್ಲ ಅಂತ ಹೇಳ್ತಿದ್ದಾನು. ಅಕ್ಕ ಹೇಳಕ್ಕ, ನಾವೇ ನೋಡ್ಕೊಂಡಿರೋದು ಅವನ್ನೆಲ್ಲನವಾಗ. ನಾನಾಗತ್ಕ ಅವಾಗ ಅಡುಗೆ ಮಾಡಿಕ್ಕಿ ಎಲ್ಲ ಮುದ್ದೆ ಮುಸ್ರೆ ಮಾಡಿ ಎಲ್ಲ ಎಷ್ಟು ಇದು ಮಾಡಿದೆ. ತಡಿ ಇವ್ರನ್ನೂ ಕರೆಸ್ತೀನಿ, ನಮ್ಮ ಅಯ್ಯಪ್ಪರವ್ರ ಅಕ್ಕಯ್ಯರ್ನಿಬ್ರಳ್ನು ಕರೆಸಿ ನೋಡಿ ಇವಾಗ ಬಂದವನೇ ಹೆಂಡ್ತಿ ಕರ್ಕೊಂಡು ಅಂತ ಹೇಳ್ತೀನಿ. ಅವರೆಲ್ಲ ಬರ್ತಾರೆ. ಬೋಲ್ಸಿಟ್ಟೈತೆ ಇವನ್ ಮ್ಯಾಲೆ ಎಲ್ಲ ಹಿಂಗೆ ಮಾಡಿದ್ರಲ್ಲ ಹಿಂಗೆ ಮಾಡಿದ್ನಲ್ಲ ಅಂತ ಹೇಳಿ ಬೋಲ್ಸಿಟ್ಟೈತೆ. ಅಲ್ಲ ಅಲ್ಲೆಲ್ಲ ಹೋಗಿ ಅಲ್ಲಿ ಯಾರ ಮನೆಯಾಗ ನಮ್ಮ ಮನೆ ಒಳಿಯನಾಗಿ ಉಳ್ಕೊಂಬಂಥದ್ದೇನು. ಯಾಕ ನಾನು ನಮ್ಮ ಅತ್ತೆ ಒಂಬಕ್ಕಿಗೆ ಬಿಡೋಂದ್ರೂ ನಾನು ಇಕ್ತಿದ್ದೆ ಕಣಕ್ಕ. ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ ಇವನು ನೀ ಎತ್ತಿಲ್ದಾನು. ಹೇಳಮ್ಮ, ನಾವು ನೋಡಿದ್ವಲ್ಲ ಪಾಪ ನೀನು ತಿಂಡಿ ಅಡುಗೆ ಎಲ್ಲನ ಎಷ್ಟು ಚೆನ್ನಾಗಿ ಮಾಡಿ ಇಕ್ತಿದ್ದೆ. ಪಾಪ ಬಟ್ಟೆ ಒಗೆಯೋದು ನಿಮ್ಮ ಅತ್ತೆ ಒಂದಿಟ್ಟು ಸಿಡಿ ಪಿಡಿ ಅಂದ್ರೂ ನೀನು ಚೆನ್ನಾಗಿ ನೋಡ್ಕೊಂತಿದ್ದೆ. ಹೇಳು ಇವಳೆ ಮಾದೇವಿ, ನೀನೇ ಚೆನ್ನಾಗಿ ನೋಡ್ಕೊಂತಿದ್ದು. ಯಾತ ಸೌಭಾಗ್ಯ ಹಂಗೆ ಮಾತಾಡ್ತೀರಾ? ಆಗ ಅವ್ನು ಚೀರು ಇವಾಗ ಹೆಂಡ್ತಿ ಕರ್ಕೊಂಡು ಬಂದವನಂತಿದೆ ಊರಾಗೆ ಇರ್ತೀವಿ ಅಂತ ಹೇಳಿ. ಅಲ್ಲ ಮನೆ ಹೇಳಿನಾಗ ಅಲ್ಲಿ ಇರ್ತೀನಿ ಅಂತ ಹೇಳ್ದಾನು. ಇವಾಗ ಆಲೆ ಇಲ್ಲಿಗೆ ಬಂದಾನಲ್ಲ, ಆಲೆ 2 ದಿವಸಕ್ಕೆ ಉಫ್ ಅಂದ್ರೇನು ಅವರು ಅಂತ ಮಾತಾಡ್ತಿದ್ವಿ. ಮತ್ತೆ ಇಂಥನ್ನ ಯಾರಿಗೆ ಅಂತಾರೆ. ಇವನು ಬೋಲುಣ್ಣು ಒಳ್ಳೆನಲ್ಲ, ತಿಂದು ಮನೆಗೇನೆ ಜಂತೆ ಎಣ್ಸ ನನ್ನ ಮಗ ಇವನು. ಅಲ್ಲ ನಾನು ಎಷ್ಟು ಚೆನ್ನಾಗಿ ತಿಂಡಿ ಅಡುಗೆ ಎಲ್ಲ ಮಾಡಿ ಇಕ್ಕಿದ್ದೀನಿ ಅಂತಾನು ಹೋಗಿ ನನ್ನ ಯಾರೂ ನೋಡ್ಕೊಂಬರಿಲ್ಲ. ಹಂಗೆ ಮಾಡಿರು ಹಿಂಗೆ ಮಾಡಿರು ಅಂತ ಅವ್ರತಾಗೆಲ್ಲ ಹೇಳ್ಕೊಂಡು ನಮ್ಮ ಮರ್ಯಾದೆ ತೆಗೆದು ನಮ್ಮ ಅತ್ತೆ ಮಾಮನ ಬೇರೆ ಕರ್ಕೊಂಡೋಗಿ ಅಲ್ಲಿ ಅಯ್ಯಪ್ಪ ಇಲ್ಲೂ ದವಂತ್ರ ಮಾಡಿದ್ದಾನೆ. ಅಯ್ಯೋ ಗೊತ್ತಾಗುತ್ತಾಡಿ ಹೆಂಗಿರ್ತಾನೆ ಇಲ್ಲಿ ಎಂಬುದು ಹೇಳಿ. ಏನು ಹಂಗೆ ಹೀಗೆ ಬಾಬಾ ಇಷ್ಟೊಂದಲ್ಲ ಆಡೋದವನು. ನನ್ನ ಕೈ ಸಿಗಲಿ ಅಂತ ಇದ್ದೀನಿ, ಚಂದಾಕ್ ಬೈತೀನಿ. ಏನೋ ನನ್ನ ಮಗನೇ ಅಂತಕ್ಕ ನಾನು ಹೆಂಗೆ ನೋಡ್ಕೊಂಡು ಹೇಳಕ್ಕ ಜಯಲಕ್ಷ್ಮಕ್ಕಯ್ಯ. ನಾನು ಹೆಂಗೆ ನೋಡ್ಕೊಂಡು ಹೇಳವನ್ನ ಚೆನ್ನಾಗಿ ನೋಡ್ಕೊಂಡಮ್ಮ. ನಿಮ್ಮ ಮಾತು ಬೇಡ ಅಂದ್ರೂ ನೀನು ಚೆನ್ನಾಗಿ ನೋಡ್ಕೊಂತಿದ್ದೆ. ಅಯ್ಯೋ ಹುಡುಗಿದ್ದು ಭಾರಿ ಐತೆ. ಯಾರೂ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ಯಾರು ಮಾತಾಡ್ಸ್ದಂಗಿದ್ರೆ ಮತ್ತೆ ಹೇಳ್ದಂಗೆ ಕೇಳೋದು. ಇವಾಗ ಎಲ್ಲಿಂದೆಲ್ಲ ಬಂದು ಇಲ್ಲಿ ಸೇರ್ಕೊಂಡು ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಅಲ್ಲ ನಾವೆಲ್ಲ ಮನೆ ತೊಳ್ಕೊಂಡು ಬೆಳ್ಕೊಂಡು ಎಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀವಿ. ನಮ್ಮದು ಮನೆ ಅಂತ ಬಂದುಬಿಟ್ಟ. ನಾವು ಇರ್ತೀವಿ. ನಾನು ನಮ್ಮ ಅಯ್ಯಪ್ಪ ಒಳಗೆ ಕುತ್ಕೊಂಡಿದ್ದೀವಿ. ನಾವು ಇರ್ತೀವಿ ಅಂತ ಬಂದೇ ಬಿಟ್ಟ. ಬರ್ತಾ ಇದ್ದಾಳೆ ನೋಡಿ ಮಾದೇವಿ, ಬರ್ತಾ ಇದ್ದಾಳಲ್ಲಿ. ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಎಲ್ಲ ಪರಿಚಯ ಮಾಡ್ಕೊಳ್ಳೋಣ. ಆಂಟಿ ನಿಮ್ಮ ಹೆಸ್ರೇನು? ನನ್ನ ಹೆಸ್ರು ತಂಡೇನು ಅರ್ಕೊಂಡು ಕುಡಿತೀನಮ್ಮ. ಹೆಸ್ರೇ ಕೇಳ್ತಾ ಇದೀಯಾ? ಹೆಸ್ರು ಕಾಳು. ಯಾಕಂಟಿ ಹಿಂಗೆ ತಮಾಷೆ ಮಾಡ್ತಾ ಇದ್ದೀರಾ? ಮತ್ತೆ ಬಂದು ನಿನ್ನ ಹೆಸ್ರೇನು ಆಂಟಿ ಅಂತ ಕೇಳಿದ್ರೆ ನನ್ನ ಹೆಸ್ರೇ ಕೇಳ್ತೀಯಾ? ಅಯ್ಯೋ ನಾವು ಹೊಸ್ದಾಗಿ ಬಂದಿದ್ದೀವಿ. ಇವ್ರು ಚಿರು ಇದ್ದಾರಲ್ಲ ಅವ್ರು ಹೆಂಡ್ತಿ ನಾನು. ನಾವು ಇನ್ಮೇಲೆ ಇಲ್ಲೇ ಇರ್ತೀವಿ. ಅದಕ್ಕೆ ಅಕ್ಕಪಕ್ಕದವ್ರನ್ನೆಲ್ಲನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ. ಆಂಟಿ ನಿಮ್ಮ ಹೆಸ್ರೇನು? ನಾವು ನಮ್ಮ ಮಾದೇವಿ ಹೇಳ್ದಂಗೆ ಕೇಳೋದು. ನಮ್ಮ ಮಾದೇವಿ ನಿಮ್ಮನ್ನ ಯಾರನ್ನೂ ಮಾತಾಡಿಸ್ಬೇಡ್ರಿ ಅಂತ ಹೇಳಿದಾಳೆ. ಅದಕ್ಕೆ ನಾವು ಮಾತಾಡ್ಸಲ್ಲ. ನಮ್ಮನ್ನ ಯಾರನ್ನೂ ಮಾತಾಡಿಸ್ಬೇಡ ನೀನು. ಅಯ್ಯೋ ಹೌದಾ? ಯಾಕೆ ಮಾದೇವಕ್ಕ ಹಿಂಗೆ ಹೇಳಿದೀಯಾ? ಅಯ್ಯೋ ನಾನೆಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಇದ್ರೆ ಯಾಕೆ ಮಾದೇವಕ್ಕ ಹಿಂಗೆ ಹೇಳಿದೀಯಾ? ಬಾಳೆ ಸೊಬ್ಬಗ್ಗಕ್ಕ ಸೊಪ್ಪು ಐತೆ, ಅಲ್ಲಿ ಕಿತ್ಕೊಂಡು ಬರೋಣ ಹೋಗಿ. ಅಯ್ಯೋ ಮಾದೇವಕ್ಕ ನಾನು ಬರ್ತೀನಿ ತಡೀರಿ ಸೊಪ್ಪಿಗೆ. ಇಲ್ಲಡಮ್ಮ, ನಾವು ಪರಿಚಯ ಇರೋದನ್ನ ಅಷ್ಟೇ ಕರ್ಕೊಂಡು ಹೋಗೋದು. ನಮ್ಮ ಪರಿಚಯ ಇಲ್ದಾರನ್ನೆಲ್ಲ ನಾ ಹತ್ರಕ್ಕೆ ಸೇರಿಸಲ್ಲ, ಸರಿನಾ? ಯಪ್ಪ ಇವ್ರೇನಪ್ಪ ಇವರು ಒಬ್ರು ಸೇರಲ್ಲ. ಈ ಊರಲ್ಲಿ ಯಾರನ್ನು ಮಾತಾಡ್ಸಿದ್ರು ಹಿಂಗೆ ಆಡ್ತಾರೆ ಒಳ್ಳೆ. ಅಯ್ಯೋ ಪರಿಚಯ ಇರೋನಾದ್ರೆ ಹೆಂಗೆ ಮಾತಾಡಿಸ್ತಾರೆ? ನನ್ನ ಮಾತಾಡ್ಸಿ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಜನ ಇಲ್ಲಿ? ನಮ್ಮ ಚಿರುಗ್ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅಕ್ಕ. ನಮ್ಮ ಚಿರುಗ್ ಬುದ್ಧಿ ಇಲ್ಲ ಬಾ. ಏನೇನು ಚೆನ್ನಾಗಿಲ್ಲಪ್ಪ ಈ ಹುಡುಗಿ. ಇಂಥ ಹುಡುಗಿನ ಮದುವೆ ಆಗ್ಯದನಲ್ಲ ಅವನು. ಹೋಗು, ಸ್ವಲ್ಪನೂ ಚೆನ್ನಾಗಿಲ್ಲ. ಇಂಥವ್ಳನ್ನ ಯಾಕೆ ಮದುವೆ ಆದ ಅವನು? ಏನೇನು ಚೆನ್ನಾಗಿಲ್ಲಪ್ಪ. ಅವನಿಗೂ ಇವಳಿಗೂ ಸೂಟೇ ಆಗಲ್ಲ. ಅವನು ಎಷ್ಟು ಚೆನ್ನಾಗಿದ್ದಾನೆ. ಅಯ್ಯೋ ಅವನು ಅಲ್ಲಿರ್ಬೋದು ಬಿಡು, ಯಾರೂ ಇಲ್ಲ ಗಂಡು ಮಕ್ಕಳು ಅಂತ ಹೇಳಿ ಅಲ್ಲೋಗಿ ಸೇರ್ಕೊಂಡಿದ್ದಾನೆ. ನಾವೇನೋ ಅವನಿಗೆ ತಲೆ ಮೇಲೆ ಒರೆಸಿದ್ವಿ ಅಮ್ಮಂಗೆ. ಬಾ, ಎಂತಳ ಚೆನ್ನಾಗಿಲ್ದಾಳೋ ಎಂತಳೋ ಮದುವೆ ಆಗ್ಯದನಲ್ಲ. ಸ್ವಲ್ಪ ಲಕ್ಷಣವಾಗೂ ಇಲ್ಲಪ್ಪ. ಸ್ವಲ್ಪ ಲಕ್ಷಣವಾಗಾದರೂ ಇರಬೇಕು. ಏನೇನು ಚೆನ್ನಾಗಿಲ್ಲ ಬಿಡು. ನಮಗೆ ಯಾಕೆ ನಡಿ. ಯಪ್ಪ ಯಾರೂ ಸರಿಯಾಗಿ ಮಾತಾಡಿಸ್ತಾನೆ ಇಲ್ಲ. ಮಾತಾಡ್ಸಿದ್ರೆ ಹೆಂಗೆಂಗೋ ಮಾತಾಡ್ತಾರೆ. ಇಲ್ಲೇನು ಕಾಯತ್ತಪ್ಪ ಈ ಜನಗಳಿಗೆ. ಯಪ್ಪ ನಮ್ಮೂರಾಗೆ ವಾಸ್ಯಪ್ ಯಾರನ್ನ ಗೊತ್ತಿಲ್ದವ್ರು ಬಂದರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಇವ್ರು ಯಾಕೆಲ್ಲ ಹಿಂಗೆ ಮುಖ ಹಿಂಗೆ ಅಂತ ಮಾಡ್ಕೊಂತಾರೆ? ಅಲ್ಲ ಈ ಮಾದೇವಿನೂ ಈ ಕೇರಿಗೆ ಡಾನನ್ನಂಗೆ ಆಡ್ತಾಳೆ. ಅಯ್ಯೋ ಈ ಕೇರಿಗೆ ಅಯ್ಯಮ್ಮನೇ ಲೀಡ್ರ್ ಥರ ಇದ್ದಾಳೆ ನಮ್ಮ ಮಾದೇವಿ. ಗೊತ್ತಾಯ್ತಾ ದೀಕ್ಷಾ? ಇಲ್ಲಿ ಹೆಂಗೆ ಜನ ಅಂತ ಇವಾಗ ಗೊತ್ತಾಗ್ತಾಯ್ತಾ ನಿನಗೆ?
ಅಯ್ಯೋ ಚಿರು, ಯಾಕೆ ಈ ಜನ ಮಾತಾಡ್ತಾನೆ ಇಲ್ಲ, ಕೇಳಿದ್ರೆ ಹೆಂಗೆಂಗೋ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಈ ನಮ್ಮ ಅತ್ತಿಗೆ ಐತಲ್ಲ, ನಮ್ಮ ಮಾದೇವತ್ತಿಗೆ ಈ ಅಮ್ಮ ಎಲ್ಲರ ಹತ್ರನೂ ಹಿಂಗೇನೆ ಎಲ್ಲರಿಗೂ ಫಿಟ್ಟಿಂಗ್ ಇಕ್ಕುತ್ತೆ. ಅಯ್ಯಮ್ಮ ಯಾರಾದರೂ ಮಾತಾಡಿಸ್ಲಿಲ್ಲ ಅಂದರೆ ಈ ಕೆರೆಗಳು ಹೆಂಗಸ್ರಿಲ್ಲ ಯಾರನ್ನೂ ಮಾತಾಡ್ಸಲ್ಲ ಹಂಗೆ. ಎಲ್ಲ ಮಾದೇವಿ 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 ಅಂತಾರೆ. ಯಾಕಂದರೆ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡೈತೆ, ಯಾರಿಗಾನಾದ್ರೂ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದಕ್ಕೇ ಎಲ್ಲರೂ ಮಾದೇವಿ ಮಾದೇವಿ ಅಂತಾರೆ ನಮ್ಮ ಅತ್ತಿಗೆನ. ನಮ್ಮ ಮಾದೇವಿ ಅತ್ತಿಗೆ ಹೇಳೈತೆ ಅಂದರೆ ಇಂಥನ್ನು ಮಾತಾಡಿಸ್ಬೇಡ ಅಂದರೆ ಯಾರು ಮಾತಾಡ್ಸಲ್ಲ ಹಂಗೆ ಇಲ್ಲಿರೋ ಜನಗಳ್ನೆಲ್ಲ ನೋಡು. ಅದಕ್ಕೆ ಮತ್ತೆ ನಾನು ಬೇಡ ಬೇಡ ಅಂತ ಹೇಳಿದ್ದು. ಇವಾಗ ನನ್ನ ಮ್ಯಾಗ್ಲಿ ಸಿಟ್ಟಿಗೆ ನಿನ್ನ ಮಾತಾಡಿಸ್ಬೇಡ ಅಂತ ಹೇಳೈತಿ, ಅದಕ್ಕೆ ಅವ್ರು ಯಾರು ನಿನ್ನ ಮಾತಾಡಿಸ್ಲಿಲ್ಲ. ನೋಡಿ ಎಂತೆಂಥ ಜನ ಇರ್ತಾರೆ ಇಲ್ಲಿ. ಸುಮ್ಮನೆ ಅಲ್ಲಿ ನಿಮ್ಮೂರಾಗೆ ವಾಸಿ. ನಮ್ಮೂರ ಕಡೆಗೆ ನೋಡ್ಕೊಂಡ್ರೆ ನಿಮ್ಮೂರೇ ವಾಸಿ ಅನ್ನಿಸ್ತೈತೆ ನನಗೆ. ಅಯ್ಯೋ ನಮ್ಮೂರು ಸವಾಸ ಬೇಡ. ಹೌದಪ್ಪ, ನಮ್ಮೂರಲ್ಲಿ ಯಾರಾದರೂ ಪರಿಚಯ ಇಲ್ದವ್ರು ಬಂದರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಯಾವ ಊರವರು, ಯಾಕೆ ಬಂದಿದ್ರಾ, ಏನು ಅಂತೇಳಿ ಒಬ್ರು ಯಾರನ್ನ ಹೇಳಿದ್ರೆ ಕೇಳಲ್ವ. ಇಲ್ಲಿ ಯಾರು ಮಾತಾಡ್ಸಿಲ್ಲ. ಬೆಳಗ್ಗೆಯಿಂದ ನಾನು ಬಂದಾಗಿಂದನೂ ಯಾರ್ಯಾರನ್ನೋ ಮಾತಾಡಿಸ್ದೆ, ಯಾರು ಮಾತಾಡಲಿಲ್ಲ. ಈ ಅಮ್ಮ ಎಲ್ಲರಿಗೂ ಹೇಳೈತೆ ಮಾತಾಡಿಸ್ಬೇಡ್ರಿ ಅಂತ ಹೇಳಿ. ನಮ್ಮ ಅತ್ತಿಗೆಗೆ ಸ್ವಲ್ಪ ಹೊಟ್ಟೆ ಉರಿ. ನಮ್ಮ ದೊಡ್ಡಮ್ಮರು ಬೇರೆ ಬಂದು ಅಲ್ಲಿ ಎಲ್ಲನ ಹೊಲ ಮನೆ ಎಲ್ಲ ಮಾರಿಬಿಟ್ಟು ದೇವಸ್ಥಾನಕ್ಕೆಲ್ಲ ಕೊಟ್ರಲ್ಲ, ಅಲ್ಲೆಲ್ಲ ಹಂಗಾಗಿತ್ತಲ್ಲ, ಇಲ್ಲೆಲ್ಲನ ಹುಡ್ಕಾಡ್ಬಿಟ್ಟವ್ರೆ. ಅದಕ್ಕೆ ನಾನು ಹಂಗೆ ಮಾಡಿದೆ ಅಂತ ಹೇಳಿ ಸಿಟ್ಟಿಗೆ ಈಗ ನನ್ನ ಮೇಲೆ ಸಿಟ್ಟು ಇವಾಗ ನಮ್ಮ ಅತ್ತಿಗೆ. ಅದಕ್ಕೆ ಹಿಂಗೆ ಮಾಡ್ತಾ ಐತಿ. ಅಯ್ಯೋ, ಒಳ್ಳೆ ಮಾದೇವಿ ಆಗ್ಬಿಟ್ಲಪ್ಪ. ಅಯ್ಯೋ ದೇವ್ರೆ, ಯಪ್ಪ ಏನೋ ಒಂಥರ ಹೊರಟು ಜನಪ್ಪ ಇಲ್ಲಿ. ಏನು ಸ್ವಲ್ಪ ಸ್ಮೂತ್ ಜನ ಯಾರೂ ಇಲ್ಲ. ಏನು ಅನ್ಕೊಂತಾರೋ ಏನೋ ಅನ್ನಲ್ಲ. ಅಯ್ಯೋ ಬಿಡಪ್ಪ, ಹೊಸ್ದಾಗಿ ಬಂದಿದ್ದಾರೆ, ಏನು ಅನ್ಕೊಂತಾರೋ ಏನೋ ಅಂತ ಸ್ವಲ್ಪನೂ ಯೋಚನೆ ಮಾಡಲ್ವಲ್ಲ. ಸ್ವಲ್ಪ ಹೊರಟು ಜನ. ಹಿಂಗೆ ಬೇಕೋ ಹಂಗೆ ಮಾತಾಡ್ತಾರೆ. ಅಯ್ಯಮ್ಮ ನಿನ್ನ ಹೆಸರೇನು ಅಂದರೆ ಹೆಸ್ರು ತೊಗೊಂಡೇನು ಹರ್ಕೊಂಡು ಕುಡಿತೀಯಾ ಅಂತ ಹೇಳುತ್ತೆ. ನೋಡಿ ಹೆಂಗೆ ಮಾತಾಡ್ತಾರೆ. ಯಪ್ಪ ಏನು ಹೊರಟೊಟ್ಟಾಗೆ ಮಾತಾಡ್ತಾರೆ, ಹೆಂಗೆಂಗೋ ಮಾತಾಡ್ತಾರಪ್ಪ ಇಲ್ಲೇರು. ಇದನ್ನೆಲ್ಲ ನೋಡೆ ಮತ್ತೆ ನಾನು ನಿಮ್ಮೂರಾಗೆ ಬಂದು ಸೇರ್ಕೊಂಡಿದ್ದು. ಇಲ್ಲಿ ಸಮಾಸ ಬೇಡ, ಇವ್ರು ಸಮಾಸ ಬೇಡ ಅಂತ ಹೇಳಿ. ಇವ್ರು ಹಂಗೆ ಮತ್ತೆ ಯಪ್ಪ ಇವ್ರು ಹೆಂಗೆ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಇಂಥ ಜನಗಳ ಹತ್ರ ಬದುಕೋದು ಇಲ್ಲಿ. ಏನು ಮಾಡೋದು, ನಾನು ಅದಕ್ಕೆ ಬೇಡ ಬೇಡ ಅಂತ ಹೇಳಿ ಬುಡ್ಕಂದಿದ್ದು. ಅಲ್ಲ ಬಿಡು, ಇನ್ನು ಫಸ್ಟ್ನೇ ದಿನ ಬಿಡು, ಇವ್ರೇನೋ ಬಂದವ್ರೆ ಅಂತ ಹೇಳಿ ಸಿಟ್ಟು ಮಾಡ್ಕೊಳ್ತಾವ ಅಕ್ಕ. ಅದೇ ಮನೆ ಬಿಡ್ರಿ ಅಂತ ಹೇಳಿದ್ವಲ್ಲ, ಅದಕ್ಕೇನೆ ಅಕ್ಕಗೆ ಸಿಟ್ಟು ಬಂದೈತಿ. ಮನೆ ಬಿಟ್ಟು ಅವ್ರ ಮನೆಗೆ ಬಂದ್ರಲ್ಲ, ಅದಕ್ಕೆ ಅವ್ರೇನಲ್ಲೇ ಅಡುಗೆ ಗಿಡಿಗೆ ಮಾಡ್ತಿರ್ಲಿಲ್ಲೇನೋ, ಊಟ ಮಾಡಿ ಸುಮ್ಮನೆ ಹೋಗಿ ಮಲ್ಕೊಳ್ಳೋರೇನೋ ಅಲ್ವೇ. ಅದೇ ಇಲ್ಲಿ ಮನೆ ಸ್ವಲ್ಪ ಸಣ್ಣದಾಗೈತೆ ಅಂತ ಹೇಳಿ ಅಲ್ಲೆಲ್ಲ ಅಡುಗೆ ಗಿಡಿಗೆ ಮಾಡಿ ಇಲ್ಲೇ ಊಟ ಮಾಡಿ ಅಲ್ಲಿಗೆ ಹೋಗಿ ಸುಮ್ಮನೆ ಮಲ್ಕೊಳ್ಳೋದು, ಅಲ್ಲೇ ಇರೋದು, ಮಾಡೋರಷ್ಟೇ. ಅಲ್ಲೇನೇನು ಮಾಡ್ತಿರ್ಲಿಲ್ಲ. ನಾನು ಬೀಗ ಕೊಟ್ಟೋಗಿದ್ನಲ್ಲ, ಬೀಗ ಇತ್ತಲ್ಲ ನಮ್ಮ ಮನೆಯದು, ಇದರಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಬಿದ್ದೋಗೋದು ಮನೆ. ನಾನು ಕ್ಲೀನ್ ಮಾಡ್ಕೊಂಡಿರಲಿ ಅಂತ ಸುಮ್ಮನಾಗಿದ್ದೆ. ಬಿಡು, ಇವಾಗ ಹೆಂಗೆ ನಮಗೆ ಆಯ್ತಲ್ಲ, ಏನು ಮಾಡೋಣ. ಯಪ್ಪ ಇಲ್ಲಿ ಹೆಂಗಪ್ಪ ಕೆಲ್ಸಕ್ಕೆ ಹೋಗೋದು, ಏನಾನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನೋ ಎಲ್ಗೋ ಬಂದಂಗೆ ಆಗ್ತಾಯಿತ್ತು ನನಗೆ. ಅಯ್ಯೋ ಶಿವನೇ, ನನಗೆ ಮನೇನೋ ತುಂಬ ಇಷ್ಟ ಆಯಿತು, ಮನೇನೋ ಚೆನ್ನಾಗೈತೆ. ಈ ಜನಗಳೇ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ವಲ್ಲ ಇಲ್ಲಿನ ಜನಗಳು. ಅಯ್ಯಪ್ಪ ತುಂಬ ಕಷ್ಟ ಅಪ್ಪ, ಹಿಂಗೆ ಮಾತಾಡಿದ್ರೆ ಹಿಂಗೆ ಆಡಿದ್ರೆ ಕಷ್ಟ, ತುಂಬಾ ಕಷ್ಟ. ಇಂಥ ಜನಗಳ ಹತ್ರ ಕಾಪುರ ಮಾಡೋದು ತುಂಬಾ ಕಷ್ಟ ಆಯ್ತು. ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಏನು ಅಂತೂ ಗೊತ್ತಾಗ್ತಾ ಇಲ್ಲ. ಏನೇನೋ ಮಾತಾಡ್ತಾರಪ್ಪ, ಯಾರನ್ನ ಕೇಳಿ ಏನೇನೋ ಮಾತಾಡ್ತಾರೆ. ಬಾ ಸುಮ್ಮನೆ ಯಾಕೆ ಬಾ, ಇವಾಗ ಗೊತ್ತಾಗಲ್ಲ ನಿನಗೆ. ಇನ್ನೂ ಸ್ವಲ್ಪ ದಿನ ಹೋಗಲಿ, ಇನ್ನು ಈ ಊರಿನ ಸವಾಸ ಬೇಡಪ್ಪ, ಬಾರಪ್ಪ ನಮ್ಮ ಊರಿಗೆ ಹೋಗೋಣ ಅನ್ಬೇಕು ನೀನು. ಹೋಗಲ್ಲ ಬಿಡು, ನಾನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ, ಏನೇ ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ನಾನು. ಇದಕ್ಕೆ ಮತ್ತೆ ನಾನು ನಮ್ಮ ಊರಿನ ಸವಾಸ ಬೇಡ ಕಣಮ್ಮ ಅಂತ ಹೇಳಿದ್ದು ದೀಕ್ಷನ್ಗೆ ಅರ್ಥ ಆಗಲಿಲ್ಲ. ನೋಡ್ರಿ, ಅವರು ನಮ್ಮ ಅತ್ತಿಗೆ ಮಾದೇವಿ ಅಂತ ಆ ಅಮ್ಮ ಯಾರಾದ್ರೂ ಯಾರಿಗಾದ್ರು ನಮ್ಮ ಕೇರಿ ಹೆಂಗಸ್ರಿಗೆಲ್ಲ ಹೇಳ್ಬಿಟ್ರೆ ಮಾತಾಡಿಸ್ಬೇಡ ಅಂತ ಅವ್ರು ಯಾರೂ ಮಾತಾಡ್ಸಲ್ಲ ಹಂಗೆ. ನಮ್ಮ ಅತ್ತಿಗೆ ಮಾದೇವಿ ಒಂದು ಸ್ವಲ್ಪ ಸ್ಟ್ರಾಂಗು. ಎಲ್ಲರಿಗೂ ಸ್ವಲ್ಪ ಎಲ್ಲರ ಮನೆಗೂ ಸ್ವಲ್ಪ ಹುಡುಗಿಯರಿಗೆಲ್ಲ ಮೇಕಪ್ ಮಾಡೋದು, ಎಲ್ಲನ ಚೆನ್ನಾಗಿ ನೋಡ್ಕೊಳ್ಳೋದು, ಏನು ಕಷ್ಟ ಸುಖಕ್ಕಾಗೋದು, ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸೋದು, ಎಲ್ಲ ಒಳ್ಳೆ ಸ್ವಭಾವ ಹೊಂದಿರೋದ್ರಿಂದ ಎಲ್ಲರೂ ಮಾದೇವಿ 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 ಅಂತಾರೆ. ಏನು ಕಾನಾಗಲಿ, ಒಂದು ಫಂಕ್ಷನ್ ಆಗಲಿ, ಯಾರಿಗಾದ್ರೂ ಮೇಕಪ್ ಮಾಡ್ಬೇಕಂದ್ರೆ ಕರೀತಾರೆ, ಹೋಗಿ ಫ್ರೀಯಾಗಿ ಮೇಕಪ್ ಮಾಡುತ್ತೆ. ಈ ಥರ ಎಲ್ಲ ಮಾಡೋದ್ರಿಂದನ ಎಲ್ಲ ಮಾದೇವಿ ಮಾದೇವಿ ಅಂತಾರೆ. ಕೇರಿ ಹೆಂಗಸ್ರೆಲ್ಲನ ಚೆನ್ನಾಗೆ ನಮ್ಮ ಅತ್ತಿಗೆ ಹೇಳ್ದಂಗೆ ಕೇಳ್ತಾರೆ. ನಮ್ಮ ಅಣ್ಣನ ನಮ್ಮ ದೊಡ್ಡಪ್ಪ ಇದ್ದಾರಲ್ಲ, ನಮ್ಮ ದೊಡ್ಡಪ್ಪನ ಮಗನ ಹೆಂಡ್ತಿ ಇವರು. ಇವ್ರು ಹೇಳಿದರೆ ಯಾರು ಮಾತಾಡ್ಸಲ್ಲ. ನೋಡಿರಿ, ಈ ದೀಕ್ಷೆ ಬಂದಿರೋದಕ್ಕೆ ಅವ್ರಿಗೆ ಹೊಟ್ಟೆ ಉರಿ ಮಾತಾಡಿಸ್ಬಿಡ್ರಿ ಅಂತ ಅವ್ರು ಯಾರು ಮಾತಾಡಿಸ್ತಿಲ್ಲ. ಈ ದೀಕ್ಷೆಗೆ ಇವಾಗ ಗೊತ್ತಾಗಲ್ಲ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ನೂ ಚೆನ್ನಾಗಿ ಅನುಭವ ಆಗುತ್ತೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.